ಎಲ್ಲರಿಗೂ ನಮಸ್ಕಾರ. ಅತ್ತೆ ಸೊಸೆ ಅಡಿಗೆ ಮನೆಗೆ ಸ್ವಾಗತ. ಈ ವಿಡಿಯೋದಲ್ಲಿ ಟೊಮೆಟೊ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದೀವಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಪಲಾವ್ ಎಲೆ 2, ಚಕ್ಕೆ ಒಂದು 2-3 ಪೀಸ್ ತಗೊಳ್ಳಿ, ಲವಂಗ ಒಂದು 8-10 ತಗೊಳ್ಳಿ, ಮತ್ತೆ ಅನಾನಸ್ ಹೂ 1 ತಗೊಂಡಿದೀನಿ, ಏಲಕ್ಕಿ 3, ಖಾರದ ಪುಡಿ 4 ಸ್ಪೂನ್ ತಗೊಳ್ಳಿ, ಅರಶಿನ ಪುಡಿ 1 ಸ್ಪೂನು, ಉಪ್ಪು ರುಚಿಗೆ ತಕ್ಕಷ್ಟು ನಾನಿಲ್ಲಿ 3 ಸ್ಪೂನ್ ತಗೊಂಡಿದೀನಿ, ನೀವು ರುಚಿಗೆ ನೋಡಿ ಹಾಕೊಳ್ಳಿ. ಮತ್ತೆ ಸಾಂಬಾರ್ ಪೌಡರ್ 1.5 ಸ್ಪೂನು, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, ಮತ್ತೆ ಎಣ್ಣೆ 2 ಸ್ಪೂನ್ ಹಾಕೋಬೇಕು, ತುಪ್ಪ 1-2-3 ಸ್ಪೂನ್. ನೀವು ತುಪ್ಪ ಬೇಕಂದ್ರೆ ಜಾಸ್ತಿನೇ ಹಾಕೋಬಹುದು. ಪುದೀನ 1 ಇಡಿ ಆಗೋಷ್ಟು ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಿರೋಷ್ಟು ತಗೊಳ್ಳಿ. ಮತ್ತೆ ಕೊತ್ತಂಬರಿನೂ ಅಷ್ಟೇ 1 ಇಡಿ ಆಗೋಷ್ಟು ತಗೋಬೇಕು. 4 ಟೊಮೆಟೊ ಈ ತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. 3 ಕಪ್ ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಇದು. ಮತ್ತೆ ಈರುಳ್ಳಿ 3 ತಗೊಂಡಿದ್ದೆ, ಈ ತರ ಚಿಕ್ಕ ಚಿಕ್ಕದಾಗಿ ಉದ್ದು ಕಟ್ ಮಾಡಿ ಇಟ್ಕೋಬೇಕು. ಈಗ ಕುಕ್ಕರ್ ಕಾಯಿಸಕ್ಕೆ ಇಟ್ಟಿದ್ದೀನಿ. ಇದು ಎಣ್ಣೆ ಹಾಕ್ತಾ ಇದ್ದೀನಿ, 2-3 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೇನೆ ತುಪ್ಪನ ಹಾಕೋಬೇಕು. ಮೂರು ಸ್ಪೂನ್ ಹಾಕ್ತಾ ಇದ್ದೀನಿ ತುಪ್ಪನ. ಇದು ಸ್ವಲ್ಪ ಕಾಯ್ಲಿ, ಕರ್ದು ಬಿಡ್ಲಿ ತುಪ್ಪ ಎಲ್ಲ. ಇವಾಗ ಎಣ್ಣೆ ತುಪ್ಪ ಕಾದಿದೆ, ಇದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಆಗಲಿ, ಆದ್ಮೇಲೆ ಮಸಾಲೆ ಹಾಕಬೇಕು. ಇಷ್ಟ ಆಗಿದೆ. ಇವಾಗ ಮಸಾಲೆ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಚಕ್ಕೆ, ಏಲಕ್ಕಿ, ಲವಂಗ, ಅನಾನಸ್ ಹೂವು ಎಲ್ಲ ಹಾಕಬೇಕು. ಈ ಥರ ಹಾಕಿದ್ರೆ ಸ್ಮೆಲ್ ಚೆನ್ನಾಗಿರುತ್ತೆ, ಗಮ್ಮ ಅಂತ ಚೆನ್ನಾಗಿ ಬರುತ್ತೆ. ಇದೊಂದು ಸ್ವಲ್ಪ ಆಗಲಿ. ಸ್ವಲ್ಪ ಫ್ರೈ ಆಗಿದೆ, ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದು ಅಲ್ಲ ಬೆಳ್ಳುಳ್ಳಿ ಎಲ್ಲ ಹಸಿ ಸ್ಮೆಲ್ ಹೋಗ್ಬೇಕು, ಸ್ವಲ್ಪ ಫ್ರೈ ಆಗಲಿ ಅದು. ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ, ಇದಕ್ಕೆ ಟೊಮೆಟೊ ಹಾಕ್ತಾ ಇದ್ದೀನಿ. ಇದಕ್ಕೆ ಟೊಮೆಟೊ ಹಾಕಿದ್ದೀನಿ. ಇವಾಗ ಸ್ವಲ್ಪ ಮೆತ್ತಗಾಗಲಿ, ನೀರು ಹಾಕಬಾರ್ದು. ಇವಾಗ ಅರಶಿನ ಉಪ್ಪು ಏನೂ ಹಾಕಬಾರ್ದು. ಈ ಟೊಮೆಟೊ ಬಿಡೋ ನೀರಿನಲ್ಲೇ ಸ್ವಲ್ಪ ಮೆತ್ತಗಾಗಲಿ ಚೆನ್ನಾಗಿ. ಈ ಟೊಮೆಟೊ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ, ಒಂದು 5 ನಿಮಿಷ ಆದರೂ ಆಗಬೇಕು. ಮೆತ್ತಗಾದರೆ ಚೆನ್ನಾಗಿರುತ್ತೆ, ಇಲ್ಲ ಗಟ್ಟಿ ಗಟ್ಟಿ ಹಂಗಂಗೆ ಇರುತ್ತೆ. ಮತ್ತೆ ಈಗ 5 ನಿಮಿಷ ಬೆಂದಿದೆ ಚೆನ್ನಾಗಿ ಟೊಮೆಟೊ ಸ್ವಲ್ಪ. ಇದಕ್ಕೆ ಇವಾಗ ಮಸಾಲೆ ಹಾಕೋದು. ಅರಶಿನ ಪುಡಿ ಒಂದು ಅರ್ಧ ಚಮಚದಷ್ಟು, ಖಾರದ ಪುಡಿ 4 ಸ್ಪೂನ್ ಹಾಕೊಳ್ಳಿ. ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಹಾಕೋಬಹುದು. ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ಒಂದು 3 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ನಿಮಗೇನೋ ಕಡಿಮೆ ಅನಿಸ್ತು ಅಂತಂದ್ರೆ ಆಮೇಲೆ ಸ್ವಲ್ಪ ಹಾಕ್ಕೋಬಹುದು, ಅದನ್ನು ತೋರಿಸ್ತೀನಿ ಆಮೇಲೆ. ಇದು 1.5 ಸ್ಪೂನು ಅಷ್ಟಿರೋದು MTR ಸಾಂಬಾರ್ ಪೌಡರು, ಇದು ಫುಲ್ ಹಾಕ್ತಾ ಇದ್ದೀನಿ. ಈಗ ಪುದೀನ ಮತ್ತೆ ಕೊತ್ತಂಬರಿನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದು ಫುಲ್ ಹಾಕ್ತಾ ಇದ್ದೀನಿ. ಇವಾಗ
ಸ್ವಲ್ಪ ಮೆತ್ತಗಾಗ್ಬಿಡ್ಲಿ. ಮಸಾಲೆ ಎಲ್ಲ ಸಾಂಬಾರ್ ಪೌಡರ್ ಎಲ್ಲ ಹಾಕಿದೆಲ್ಲ ಸ್ವಲ್ಪ ಮಿಕ್ಸ್ ಆಗಲಿ ಚೆನ್ನಾಗಿ. ಇದು ಮಸಾಲೆ ಎಲ್ಲ ಬೆಂದಿದೆ. ಇವಾಗ ನೀರು ಹಾಕ್ತಾ ಇದ್ದೀನಿ ಇದಕ್ಕೆ. ನಾನು ಈ ಕಪ್ಪಲ್ಲಿನೇ 3 ಕಪ್ ತಗೊಂಡಿದ್ದೀನಿ ಅಕ್ಕಿ. ನೀವು ಯಾವ ಕಪ್ಪಲ್ಲಿ ತೊಗೊಂಡಿರ್ತೀರ, ಯಾವ ಮೆಜರ್ಮೆಂಟ್ ತೊಗೊಂಡಿರ್ತೀರ ಅದು 1:2 ಹಾಕಬೇಕು. ನಾನು ಈಗ 3 ಕಪ್ಪಿಗೆ 6 ಕಪ್ ನೀರು ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಕುದಿಲಿ. ನೀರು ಕುದಿಯಕ್ಕೆ ಸ್ಟಾರ್ಟ್ ಆದ್ಮೇಲೆ ಅಕ್ಕಿ ಹಾಕೋದು. ಇವಾಗ ನೀರು ಕುದಿತಾ ಇದೆ. ಒಂದು 2 ರಿಂದ 3 ನಿಮಿಷ ನೀರು ಚೆನ್ನಾಗಿ ಕುದಿಯೋವರೆಗೂ ಕುದಿಸ್ಕೋಬೇಕು. ಆಮೇಲೆ ಇದಕ್ಕೆ ನೀವು ಕುದಿಯುವಾಗನೇ ನೋಡ್ಕೊಳ್ಳಿ, ನಿಮ್ಗೆ ಉಪ್ಪು ಖಾರ ಏನೋ ಕಡಿಮೆ ಇತ್ತು ಅಂತಂದ್ರೆ ನೀವು ಹಾಕೋಬಹುದು. ನಾನು ಟೇಸ್ಟ್ ನೋಡಿದೆ, ಖಾರ ಕರೆಕ್ಟ್ ಇದೆ, ಉಪ್ಪು ಸ್ವಲ್ಪ ಕಡಿಮೆ ಇದೆ ಅಂತ ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ಅಕ್ಕಿ ಹಾಕ್ಬೇಕು. ಈಗ ಅಕ್ಕಿ ಹಾಕಿದ್ದೀನಿ. ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಬಿಟ್ಬಿಡಿ. ಸ್ವಲ್ಪ ಕುದಿಬೇಕು. ಇದು ಮಿಕ್ಸ್ ಮಾಡಿ ಅಕ್ಕಿ ಹಾಕಿದ ತಕ್ಷಣ ಮುಚ್ಚಳ ಮುಚ್ಚಿಬಿಡಬಾರ್ದು ನೀವು, ಅವಾಗ ಕಲರ್ ಬರಲ್ಲ, ರೆಡ್ ಕಲರ್ ಬರಲ್ಲ. ಒಂದ್ ಕಡೆ ಬಿಳಿ ಅನ್ನ ಆಗುತ್ತೆ, ಒಂದ್ ಕಡೆ ಮಸಾಲೆ ಎಲ್ಲ ಇರುತ್ತೆ. ಸ್ವಲ್ಪ ನೀವು ಇದ್ರಲ್ಲೇ ಕುದ್ಯಕ್ ಬಿಡ್ಬೇಕು. ಅವಾಗ ಕುದ್ರೆ ಅನ್ನ ಎಲ್ಲ ಕೆಂಪಾಗಿ ಚೆನ್ನಾಗಿ ಬರುತ್ತೆ. 6 ರಿಂದ 8 ನಿಮಿಷ ಕುದಿಯಕ್ ಬಿಡ್ಬೇಕು. ಒಂದ್ ಸ್ವಲ್ಪ ಅನ್ನ ಆಗ್ಬೇಕು, ಅಕ್ಕಿ ಎಲ್ಲ ಅಲ್ಲಿವರೆಗೂ ಕುದಿಲಿ. ಆಮೇಲೆ ಕುಕ್ಕರ್ ಮುಚ್ಚಬೇಕು. ಈಗ ನೋಡಿ, ಇದು 6 ರಿಂದ 8 ನಿಮಿಷ ಕುದಿಸಿದೀನಿ. ಇಷ್ಟ ಆಗಿದೆ ರೈಸ್. ಇವಾಗ ಮುಚ್ಚಿಟ್ಬಿಡ್ಬೇಕು. ಮುಚ್ಚಿ ಒಂದು 3 ವಿಷಲ್ ಕೂಗಿಸಿದ್ರೆ ರೈಸ್ ಆಗುತ್ತೆ. ಆಯ್ತು, ಕುಕ್ಕರ್ ಮುಚ್ತಾ ಇದ್ದೀನಿ ಇವಾಗ. ಇದು 3 ವಿಷಲ್ ಹಾಕ್ಬೇಕು. ಆದ್ಮೇಲೆ ಆಫ್ ಮಾಡ್ಬಿಡಿ, ಸಾಕು. ಈಗ 3 ವಿಷಲ್ ಕೂಗಿದೆ. ಇದು ತಣ್ಣಗೂ ಆಗಿದೆ ಕುಕ್ಕರ್. ಓಪನ್ ಮಾಡ್ತಾ ಇದ್ದೀನಿ ಇವಾಗ. ನೋಡಿ, ಈ ತರ ಕಲರ್ ಆಗ್ಬೇಕು ಚೆನ್ನಾಗಿ. ನೋಡಿ ಚೆನ್ನಾಗಾಗಿದೆ. ನೋಡಿ ಚೆನ್ನಾಗಿ ಉದ್ರಾಗೂ ಆಗಿದೆ ಚೆನ್ನಾಗಿ. ಟೊಮೆಟೊ ಬಾತ್ ರೆಡಿ ಆಗಿದೆ. ಇದ್ರ ಜೊತೆ ನೆಂಚ್ಕೊಳಕ್ಕಂತ ಶೇಂಗಾ ಚಟ್ನಿ. ಇದೆರಡು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡ್ಕೊಳ್ಳಿ. ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.